ನಮಸ್ತೆ, ಹೇಗಿದ್ದೀರಾ? ಒಂದಕ್ಕೂ ಒಂದು ಕಾರಣ ಅಂತ ಇರುತ್ತೆ. ಯಾರ ಬದುಕಲ್ಲಿ ಏನು ನಡೆಯೋದಕ್ಕಾದರೂ ಒಂದು ರೀಸನ್ ಇದ್ದೇ ಇರುತ್ತೆ. ಇವಾಗ ನಾನು ನಿಮ್ಮ ಎದುರುಗಡೆ ಇದ್ದೀನಿ, ಅದಕ್ಕೂ ಒಂದು ಕಾರಣ ಇರುತ್ತೆ. ನೀವು ನನ್ನ ನೋಡ್ತಿದ್ದೀರಾ ಅಂದರೆ ಅದಕ್ಕೂ ಒಂದು ರೀಸನ್ ಇದ್ದೇ ಇರುತ್ತೆ. ಅದರಲ್ಲಿ ನಿಮಗೇನೋ ತಿಳ್ಕೊಳ್ಳೋದಿರಬಹುದು, ನಿಮ್ಮ ಜೀವನಕ್ಕೆ ಸಹಾಯ ಆಗುವಂಥದ್ದು ಇರಬಹುದು. ಅದಕ್ಕೆ ನಾನು ನಿಮ್ಮ ಮುಂದೆ ಬಂದಿರಬಹುದು. ಯಾರಿಂದ ಯಾವಾಗ ಯಾವ ರೀತಿಯ ಸಂದೇಶ ನಮ್ಮ ಬದುಕನ್ನು ಬದಲಿಸುತ್ತೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಂದಹಾಗೆ ನೀವು ಪವಾಡಗಳನ್ನು ನಂಬ್ತೀರಾ? ನಿಮ್ಮ ಬದುಕಲ್ಲಿ ಪವಾಡ ನಡೆದಿದೆಯಾ? ಪವಾಡ ಪುರುಷರು ಅಂದ ತಕ್ಷಣ ನಿಮಗೆ ಯಾರು ನೆನಪಾಗ್ತಾರೆ? ಸಿದ್ಧಗಂಗಾ ಶ್ರೀಗಳು ನೆನಪಾಗ್ತಾರಾ? ಸಿದ್ದಪ್ಪಾಜಿಗಳು ನೆನಪಾಗ್ತಾರಾ? ರಾಘವೇಂದ್ರ ಸ್ವಾಮಿಗಳು ನೆನಪಾಗ್ತಾರಾ? ಶ್ರೀಧರ ಸ್ವಾಮಿಗಳು ನೆನಪಾಗ್ತಾರಾ? ಅವಧೂತರು, ವಿನಯ್ ಗುರೂಜಿ ನೆನಪಾಗ್ತಾರಾ? ನನಗೆ ತುಂಬ ಜನ ನೆನಪಾಗ್ತಾರೆ. ಹಾಗೆ ನಮ್ಮ ನಡುವೆ ಸಾಕಷ್ಟು ಜನ ಪವಾಡ ಪುರುಷರಿದ್ದಾರೆ. ಎಲ್ಲರ ಜೊತೆಗೆ ಈಗ ಹೊಸದಾಗಿ ಗುರುವಿನ ಭಾವ ತುಂಬಿರುವುದು ಮಹಾರಾಜ್ಜಿ. ಸುಮಾರು 2000 ಕಿಲೋಮೀಟರ್ ದೂರ ಇರಬೇಕು ಇಲ್ಲಿಂದ. ಅಷ್ಟು ದೂರಕ್ಕೆ ನನ್ನನ್ನು ಕೈ ಬೀಸಿ ಕರೀತಾ ಇದೆ ಆ ಶಕ್ತಿ. ಅವರ ಬಗ್ಗೆ ನಾನು ನಿಮಗೆ ಹೇಳಬೇಕು. ಅವರ ಆಶ್ರಮಕ್ಕೆ ಈಗ ನಾನು ಹೊರಟಿದ್ದೀನಿ ಅನ್ನೋದನ್ನು ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೆ. ಅವರ ಆಶ್ರಮ ಅಲ್ಲಿಗೆ ಹೋಗೋದಕ್ಕೆ ಪೂರ್ವ ತಯಾರಿಗಳನ್ನು ಮಾಡ್ಕೋಬೇಕು. ಲಕ್ಷಾಂತರ ಜನ ಸೇರೋ ಟೈಮು ಇದು. ಅಲ್ಲಿಗೆ ಹೋಗಬೇಕು ಅಂದರೆ ಏನೇನು ಮಾಡಬೇಕು, ಆ ಊರು ಹೇಗಿದೆ, ಅಲ್ಲಿಯ ವಾತಾವರಣ, ವೆದರು ಎಲ್ಲ ನೋಡಿಕೊಂಡು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕಲ್ಲ. ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ಅಂತ ಅನ್ಕೋತೀನಿ. ಆದರೆ ಅಲ್ಲಿಯ ವೆದರ್ ನೋಡಿಕೊಂಡು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋ ವಿಷಯನೇ ಮರ್ತೋಗುತ್ತೆ. ಮತ್ತು ಅವ್ರ ಬಗ್ಗೆನೇ ಇನ್ನೊಂದಿಷ್ಟು ತಿಳ್ಕೊಳ್ಳೋ ಕುತೂಹಲ ಬರುತ್ತೆ. ಕೈ ಬೀಸಿ ಕರಿತಿರೋ ಆ ಮಹಾರಾಜ್ಜಿ ಯಾರು? ಅವರ ಹಿನ್ನೆಲೆ ಏನು? ಅವರ ಶಕ್ತಿಗಳೇನು? ಅದೆಲ್ಲವನ್ನು ತಿಳ್ಕೊಳ್ಳೋ ಮನಸ್ಸು ನನಗೆ. ಮಹಾರಾಜ್ಜಿ ಅವರ ಆರಾಧ್ಯ ದೈವ ಆಂಜನೇಯ. ಅಲ್ಲಿಯ ಜನ ಮತ್ತು ಅವರ ಪರಮ ಭಕ್ತರು ಅವರನ್ನು ಆಂಜನೇಯನದೇ ಅವತಾರ, ಅವರದೇ ಶಕ್ತಿ ಅಂತ ನಂಬ್ತಾರೆ. ಮಹಾರಾಜ್ಜಿ ಬದುಕಿದ್ದು ಕೂಡ ಹಾಗೇನೆ. ಅವರು ಹನುಮಂತನ ಪರಮ ಭಕ್ತರು ಅನ್ನೋದಕ್ಕಿಂತ ಹನುಮಂತನಾಗೇ ಬದುಕಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನಿಸುತ್ತೆ. ಆಂಜನೇಯನಿಗೆ ರಾಮನ ಮೇಲಿತ್ತಲ್ಲ ಭಕ್ತಿ, ಅಂಥದ್ದೇ ಭಕ್ತಿ ಮಹಾರಾಜ್ಜಿಯದ್ದು. ಸಂಪೂರ್ಣ ಸಮರ್ಪಣಾಭಾವದ ಭಕ್ತಿಯದು. ಸರಳತೆ ಮತ್ತು ಪರಮ ವಿನಮ್ರತೆ ಅನ್ಬಹುದು. ಮತ್ತು ನಂಬಿದ ಜನರ ಸಂಕಷ್ಟ ಮೋಚಕ ಅವರು. ಪ್ರತಿಯೊಬ್ಬರಲ್ಲೂ ಭಗವಂತನ ಕಾಣಬೇಕು, ಯಾರನ್ನು ನೋಯಿಸಬಾರದು, ಸುಳ್ಳಾಡಬಾರ್ದು, ನಮ್ಮ ಕೈಲಾದ ಸಹಾಯ ಮಾಡಬೇಕು ಅನ್ನೋದೇ ಅವರ ಉದ್ದೇಶ ಇತ್ತು, ಅವರ ಸಂದೇಶ ಇತ್ತು. ಪ್ರತಿಯೊಬ್ಬ ಜೀವಿಯಲ್ಲೂ ದೇವರನ್ನು ಕಾಣಬೇಕು, ಎಲ್ಲರೊಳಗೂ ದೇವನಿದ್ದಾನೆ ಅಂತ ಮಹಾರಾಜ್ಜಿ ನಂಬಿದ್ರು. ಅದೇ ರೀತಿ ಬದುಕಿದ್ರು. ಎಲ್ಲರನ್ನು ಸಮಾನವಾಗಿ ನೋಡ್ತಾ ಇದ್ರು, ಎಲ್ಲರನ್ನು ಪ್ರೀತಿಸ್ತಿದ್ರು. ಪ್ರೀತಿಯಿಂದ ಬರಮಾಡಿಕೊಳ್ಳೋದೇ ಅವರ ದೊಡ್ಡ ಗುಣ ಆಗಿತ್ತು. ಮಹಾರಾಜ್ಜಿಯ ಕಣ್ಣಲ್ಲಿ ಸದಾ ಸಮಾಧಾನ ಇರ್ತಿತ್ತು. ಈ ಸಾಮ್ಯತೆ ಏನು ಅಂತಂದರೆ, ಮಹಾರಾಜ್ಜಿ ಕೈಯಲ್ಲಿ ಯಾವಾಗಲೂ ಒಂದು ಜಪಮಣಿ ಇರ್ತಿತ್ತು, ಜಪಮಾಲೆ ಇರ್ತಿತ್ತು. ಅದರಲ್ಲಿ ಸದಾ ರಾಮ ಜಪ ಮಾಡ್ತಿದ್ರು ಅವರು ಅನ್ನೋದನ್ನು ಕೇಳಿದೆ ನಾನು. ಅವರು ಅದೆಂಥದ್ದೇ ಶಕ್ತಿವಂತರಾಗಿದ್ದರೂ ಆ ಶಕ್ತಿಯನ್ನು ಭಕ್ತರ ಮುಂದೆ ತೋರಿಸಿಕೊಂಡಿದ್ದಿಲ್ಲ. ಪವಾಡಗಳನ್ನು ಮಾಡಬೇಕು ಅಂತ ಪವಾಡ ಮಾಡಿದ್ದಿಲ್ಲ. ಆಶ್ರಮಕ್ಕೆ ಹೋದಾಗ ಭಕ್ತರ ಮನಸ್ಸಲ್ಲಿ ಅದೆಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ಕೊಂಡು ದುಃಖ ದುಮ್ಮಾನಗಳನ್ನು ತುಂಬಿಕೊಂಡು ಹೋಗಿದ್ರೂ ವಾಪಸ್ ಬರುವಾಗ ನೆಮ್ಮದಿಯಲ್ಲಿ ಬರ್ತಿದ್ರು. ಅವರ ಕಷ್ಟಗಳಿಗೆ ಪರಿಹಾರ ಸಿಗ್ತಾ ಇತ್ತು. ಇಂಪಾರ್ಟೆಂಟ್ ವಿಷಯವನ್ನು ನಾನು ನಿಮ್ಗೆ ಹೇಳಬೇಕು. ಆದರೆ ಅದನ್ನು ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ನಾನು ನಿಮ್ಗೆ ಹೇಳಬೇಕು. ಆದರೆ ಅದನ್ನು ನಾನು ನಿಮ್ಗೆ ಹೇಳಿದ್ರೆ ನೀವು ನಾನು ಇದೇ ರೀಸನಿಗೆ ನಾನು ಅಲ್ಲಿಗೆ ಹೋಗ್ತಿದ್ದೀನೇನು ಅಂತ ಅನ್ಕೋತೀರೇನು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಗೆ ಹೇಳಬೇಕು. ಅದನ್ನು ಹೇಳಿದ್ರೆ ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಬೋದು. ಇದೇ ರೀಸನಿಗೆ ಇವರು ಅಲ್ಲಿಗೆ ಹೊರಟಿದ್ದಾರೆ ಮೋಸ್ಟ್ಲಿ ಅಂತ ಅಂದ್ಕೋಬಹುದು. ಆದರೆ ಅದೊಂದು ಕೋಇನ್ಸಿಡೆನ್ಸು. ಅಂದಹಾಗೆ ನಾನೀಗ ಹೋಗ್ತಿರೋದು ಎಲ್ಲಿಗೆ ಗೊತ್ತಾ? ಕೇಂಚಿ ಧಾಮಕ್ಕೆ. ನಾನಿವಾಗ ಹೊರಟಿರೋದು ಎಲ್ಲಿಗೆ ಗೊತ್ತಾ? ಕೇಂಚಿ ಧಾಮಕ್ಕೆ. ಕೇಂಚಿ ಧಾಮದಲ್ಲಿ ಆಶ್ರಮ ಮಾಡಿಕೊಂಡು ನೆಲೆ ನಿಂತವರು ಮಹಾರಾಜ್ಜಿ. ಆ ಮಹಾರಾಜ್ಜಿಯವರು ಫೇಮಸ್ ಆಗಿರೋದು ನೀಮ್ ಕರೋಲಿ ಬಾಬಾ ಅಂತ. ನೀಮ್ ಕರೋಲಿ ಬಾಬಾ ಅನ್ನೋ ಹೆಸರು ಕೇಳಿದ ತಕ್ಷಣ ನಿಮಗೆ ಇದನ್ನೆಲ್ಲೋ ಕೇಳಿದ್ದೀನಿ ಅಂತ ಅನಿಸುತ್ತೆ. ನೀಮ್ ಕರೋಲಿ ಬಾಬಾ ಅಂದ ತಕ್ಷಣ ನಿಮ್ಗೆ ಯಾರು ನೆನಪಾದರು?
ಕರ್ನಾಟಕದಲ್ಲಿ ತುಂಬ ಜನ ಫ್ಯಾನ್ಸ್ ಇರೋದು ವಿರಾಟ್ ಕೊಹ್ಲಿಗೆ. RCBಯ ದತ್ತುಪುತ್ರ ವಿರಾಟ್ ಕೊಹ್ಲಿಯ ಮಾನಸ ಗುರುಗಳಿವರು ಅನ್ನಲಾಗತ್ತೆ. ಆ ರೀತಿ ಪ್ರಚಾರ ಪಡೆದ ಮೇಲೆ ಕರ್ನಾಟಕದಿಂದ ತುಂಬ ಜನ ಹೋಗಿದ್ದಾರೆ ಆ ಕ್ಷೇತ್ರಕ್ಕೆ. ಅನುಷ್ಕಾ ಶರ್ಮಾ ಹಾಗೂ ಅವ್ರ ಫ್ಯಾಮಿಲಿ ಬಾಬಾರ ಭಕ್ತರು. ಅವರು ಸದಾ ಅಲ್ಲಿಗೆ ನಡ್ಕೋತಿದ್ರಂತೆ, KG ಆಶ್ರಮಕ್ಕೆ ನಡ್ಕೋತಿದ್ರಂತೆ. ವಿರಾಟ್ ಕೊಹ್ಲಿ 2020ರಿಂದ 2023ವರೆಗೆ ಒಂದು ಫಾರ್ಮಲ್ಲಿರಲಿಲ್ಲ. ಆ ಟೈಮಲ್ಲಿ ಏನೇ ಮಾಡಿದ್ರೂ ಒಂದು ಶತಕ ಹೊಡೆಯೋಕೆ ಅವ್ರ ಹತ್ರ ಆಗ್ತಾ ಇರಲಿಲ್ಲ. ತಿಪ್ಪರ್ಲಾಗ ಹಾಕಿದ್ರೂ ಆಗಲ್ಲ ಅಂತಾರಲ್ಲ ಹಾಗೆ ಪ್ರಯತ್ನ ಮಾಡಿದ್ರೂ ಶತಕ ಒಂದು ರೀತಿಯ ನೋವಿನಲ್ಲಿದ್ದರಂತೆ ವಿರಾಟ್ ಕೊಹ್ಲಿ. ಆ ಟೈಮಲ್ಲಿ ಅವರ ಪತ್ನಿ ನೀಮ್ ಕರೋಲಿ ಬಾಬಾ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸಾಮಾನ್ಯ ಜನರಾಗಿ ಹೋಗಿ ಒಂದಿಷ್ಟು ಕಾಲ ಕಳೆದು ಬಂದ ಮೇಲೆ ವಿರಾಟ್ ಕೊಹ್ಲಿಯ ಮತ್ತೊಂದು ಇನ್ನಿಂಗ್ಸ್ ಶುರುವಾಯಿತು ಅಂತಾರೆ. ಇವತ್ತು ವಿರಾಟ್ ಕೊಹ್ಲಿಯ ಆ ಯಶಸ್ಸಿನ ಹಿಂದೆ ಬಾಬಾರ ಆಶೀರ್ವಾದ ಇದೆ ಅನ್ನೋ ನಂಬಿಕೆ ಇದೆ. ಆ ಬಗ್ಗೆ ಕೇಳಿದ ಮೇಲೆ ತುಂಬ ಜನ KG ಧಾಮಕ್ಕೆ ಹೋಗ್ತಿದ್ದಾರೆ, ಅದರಲ್ಲೂ ಕರ್ನಾಟಕದಿಂದ ತುಂಬ ಜನ ಹೋಗ್ತಿದ್ದಾರೆ ಅನ್ನೋದನ್ನು ಕೇಳಲ್ಬಿಟ್ಟೆ. ಇನ್ನೊಂದಿಷ್ಟು ಸೆಲೆಬ್ರಿಟಿಗಳು ಅಲ್ಲಿಗೆ ಹೋಗಿದ್ದಾರೆ. ವಿರಾಟ್ ಕೊಹ್ಲಿಯ ಪರಮ ಭಕ್ತರಿಗೆ ಈ ನೀಮ್ ಕರೋಲಿ ಬಾಬಾ ಬಗ್ಗೆ ಖಂಡಿತ ಗೊತ್ತಿರುತ್ತೆ. ಅವರು KG ಧಾಮಕ್ಕೆ ಹೋಗಿರಲೂಬಹುದು ಆಗಲಿ. ಆದರೆ ನನಗೆ ಈ ಬಗ್ಗೆ ನಾನು ಕೇಳಿರಲಿಲ್ಲ. ಇದೇ ಮೊದಲು KG ಧಾಮದ ಹೆಸರು ಕೇಳಿದ್ದು ಇದೇ ಮೊದಲು. ಮತ್ತು ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡ್ಮೇಲೆ ನಾನು ಬಾಬಾರ ಬಗ್ಗೆ ತಿಳ್ಕೊತಾ ಹೋಗಿರೋದು. ಬಾಬಾ ವಿಷಯದಲ್ಲಿ ಅವರ ಪವಾಡಗಳ ಕಥೆನೇ ಒಂದಿಷ್ಟು ರಾಶಿ ಇದೆ. ಅದೇ KG ಧಾಮಕ್ಕೆ ನಾನು ಇವತ್ತು ಇದೆ 15ನೇ ತಾರೀಕಿಗೆ ಹೋಗ್ತಾ ಇದ್ದೀನಿ. ಅದು ಅವತ್ತಿನ ದಿನ ಅಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಅದು ಆಶ್ರಮದ ಪ್ರತಿಷ್ಠಾಪನಾ ದಿನ ಅಂತ ಮಾಡಲಾಗತ್ತೆ. ಅವತ್ತು ಅಲ್ಲಿಗೆ ತುಂಬ ಜನ ಬರ್ತಾರೆ. ಬಾಬಾರ ಕೀರ್ತಿ ಬರೀ ಭಾರತಕ್ಕಷ್ಟೇ ಸೀಮಿತವಾಗಿರೋದಲ್ಲ, ವಿದೇಶಗಳಿಂದಲೂ ಜನ ಬರ್ತಾರೆ. ವಿದೇಶಗಳಲ್ಲೂ ಅವರಿಗೆ ತುಂಬಾ ಅನುಯಾಯಿಗಳಿದ್ದಾರೆ. ಅದಕ್ಕೆ ಕಾರಣ ಒಂದು ಪುಸ್ತಕ. ಆ ಪುಸ್ತಕದ ಹೆಸರು ಬಿ ಹಿಯರ್ ನೌ, ಅಂದರೆ ಈ ಕ್ಷಣದಲ್ಲಿ ಬದುಕಿ ಇಲ್ಲಿರಿ ಅಂತ. ಆ ಪುಸ್ತಕವನ್ನು ಓದಿ ಆಧ್ಯಾತ್ಮದ ಶಕ್ತಿಯನ್ನು ಅರಿತು ಎಂಥೆಂಥ ದೊಡ್ಡ ವ್ಯಕ್ತಿಗಳು ಇಲ್ಲಿಗೆ KG ಧಾಮಕ್ಕೆ ಬಂದರು ಅನ್ನೋದನ್ನು ಕೇಳಿದ್ರೆ ನಿಜಕ್ಕೂ ಥ್ರಿಲ್ಲಾಗತ್ತೆ. ಆ ಬಗ್ಗೆ ನಾನು ನಿಮಗೆ ಹೇಳಬೇಕು. ಆ ಪುಸ್ತಕವನ್ನು ಬರೆದ ಅವರ ಶಿಷ್ಯ ಅವರ ಬಗ್ಗೆನೂ ತಿಳಿಸ್ಬೇಕು. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ. ನಾನು ಹೇಳ್ತಿರೋ ವಿಷಯ ನಿಮಗೇನಾದರೂ ಹೆಲ್ಪ್ ಆಗ್ತಿದೆ, ಇಂಟ್ರೆಸ್ಟಿಂಗ್ ಅನಿಸ್ತಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಇನ್ನೇನು ಹೇಳಬೇಕು ಅವ್ರ ಬಗ್ಗೆ ಅನ್ನೋದನ್ನು ತಿಳಿಸಿ. ಆ ಪುಸ್ತಕದ ಬಗ್ಗೆ ಮತ್ತೊಂದಿಷ್ಟು ಬಾಬಾರ ಪವಾಡಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಹಾಗೆ ಹೋಗಿ ಹೀಗೆ ಬಂದುಬಿಟ್ಟೆ. ಯಾಕಂದರೆ ನಾನು ತುಂಬ ಹರಿಬರಿಲಿದ್ದೀನಿ. ನಿಮಗೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನು ಹೇಳಬೇಕಾಗಿದೆ. ನನಗೆ ಬಾಬಾ ಬಗ್ಗೆ ಇನ್ನೊಂದಿಷ್ಟು ತಿಳ್ಕೋಬೇಕಿದೆ. KG ಧಾಮಕ್ಕೆ ಹೊರಟು ನಿಂತಿದ್ದೀನಿ. ಅದಕ್ಕಿಂತ ಮೊದಲು ಒಂದಿಷ್ಟು ವಿಷಯಗಳನ್ನು ಬಾಬಾ ಬಗ್ಗೆ ತಿಳ್ಕೊತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಹಂಚ್ಕೋತಿದ್ದೀನಿ. ಬಾಬಾ ಪವಾಡಗಳ ಬಗ್ಗೆ ಹೇಳ್ತಾ ಹೋದರೆ, ಬಾಬಾ ಪವಾಡಗಳ ಬಗ್ಗೆ ತಿಳ್ಕೊತಾ ಹೋದರೆ ಅದು ಈಗ ಮುಗಿಸೋಕ್ಕಾಗಲ್ಲ ಅನಿಸುತ್ತೆ. ತುಂಬಾ ಇದೆ. ನಾನೊಂದು ವಿಡಿಯೋ ನೋಡ್ತಾ ಇದ್ದೆ. ಅವರು ಕಣ್ಣೀರು ಹಾಕ್ಕೊಂಡೇ ಮಾತಾಡ್ತಾಯಿದ್ರು ಅಂತ ಅನ್ಬೋದು. ಅದು ಆನಂದ ಬಾಷ್ಪ. ಆ ಮನುಷ್ಯ ಒಂದು ಮಗುವಿಗಾಗಿ ತಪಸ್ಸು ಮಾಡಿದ್ದಂತೆ. ತುಂಬ ವರ್ಷಗಳ ಕಾಲ ಅದೆಷ್ಟು ಆಸ್ಪತ್ರೆಗಳಿಗೆ ಓಡಾಡಿ, ಅದೆಷ್ಟು ಏನೇನೇನೋ ಟ್ರೀಟ್ಮೆಂಟ್ ತೊಗೊಂಡು, ಯಾವ್ಯಾವುದೋ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಯಾರನ್ನೋ ಸಂಪರ್ಕಿಸಿ ಏನೇ ಮಾಡಿದ್ರೂ ಮಕ್ಕಳಾಗಿರಲಿಲ್ಲಂತೆ. ಅದು ಹೇಗೋ ಬಾಬಾರ ಬಗ್ಗೆ ಗೊತ್ತಾಗಿ ಆಶ್ರಮಕ್ಕೆ ಬಂದ್ರಂತೆ. ಇಲ್ಲಿ ಬಂದು ಹೋದ ಬಂದಾಗ ಅವರು ಏನನ್ನೂ ಬೇಡ್ಕೊಂಡಿಲ್ಲ. ಇಲ್ಲಿಗೆ ಬಂದು ಹೋದ ನಂತರ ನನಗೆ ಆ ಬಾಬಾ 2 ಮುತ್ತಿನಂಥ ಮಕ್ಕಳನ್ನು ಕರುಣಿಸಿದ್ರು ಅಂತ ಹೇಳ್ತಾಯಿದ್ರು. ಅಂದಹಾಗೆ ನಿಮಗೆ ಆ್ಯಪಲ್ ಕಂಪನಿ ಗೊತ್ತು ಅಲ್ಲ, ಆ್ಯಪಲ್ ಮೊಬೈಲ್, ಆ್ಯಪಲ್ ಲ್ಯಾಪ್ಟಾಪ್. ಆ್ಯಪಲ್ ಅನ್ನೋದು ಒಂಥರ ನಮ್ಮ ಜೀವನದಲ್ಲಿ, ಅದರಲ್ಲೂ ಈ ಜನ್ಸಿಗಳಿಗೆ ಆ್ಯಪಲ್ ಇಲ್ಲದೆ ಕಳೆಯೋಕೆ ಆಗಲ್ವೇನೋ, ಎಲ್ಲದಕ್ಕೂ ಆ್ಯಪಲ್ ಬೇಕು ಅಂತಾರೆ. ಆ್ಯಪಲ್ ಅ ಡೇ ಕೀಪ್ ಅ ಡಾಕ್ಟರ್ ಅವೇ ಅಂತಿದ್ರು. ಆದರೆ ಈಗ ಹಂಗಿಲ್ಲ. ಆ್ಯಪಲ್ ಇಟ್ಕೊಳ್ಳಿ, ಎಲ್ಲರನ್ನು ದೂರ ಇಡಿ ಅನ್ನೋ ಥರ ಆಗಿದೆ. ಅಷ್ಟರ ಮಟ್ಟಿಗೆ ಆ್ಯಪಲ್ ನಮ್ಮೊಳಗೆ ಸೇರಿಕೊಂಡಿದೆ. ನಾನು ಹೇಳ್ತಾ ಇರೋದು ಆ್ಯಪಲ್ ಗ್ಯಾಜೆಟ್ ಬಗ್ಗೆ. ಆ ಆ್ಯಪಲ್ ಸಂಸ್ಥೆಯನ್ನು ಹುಟ್ಟಿಸಿದ ಸ್ಟೀವ್ ಜಾಬ್ ಯಾರು ಗೊತ್ತಿಲ್ಲ ಹೇಳಿ.
ಅದಕ್ಕೂ ಈ ಬಾಬಾರಿಗೂ ನಂಟಿದೆ. ಅದ್ರ ಬಗ್ಗೆ ನಾನು ತಿಳ್ಕೊತಾ ಇದ್ದಾಗ ಎಲ್ಲೋ ಒಂದು ಕಡೆ ಕೇಳಲ್ಪಟ್ಟೆ, ಅಲ್ಲಿ ಕಚ್ಚಿದ ಆ್ಯಪಲ್ ಚಿತ್ರ ಇರುತ್ತಲ್ಲ, ಆ್ಯಪಲಲ್ಲಿ ಅದು ಬಾಬಾ ಕಚ್ಚಿಕೊಟ್ಟಿದ್ದು ಅಂತ. ಅದು ಸತ್ಯ ಅಲ್ಲ, ಬಾಬಾ ಕಚ್ಚಿಕೊಟ್ಟಿರೋ ಆ್ಯಪಲ್ ಅಲ್ಲ, ಆದರೆ ಆ ಆ್ಯಪಲ್ನ ಯೋಚನೆಯ ಹಿಂದೆ ಬಾಬಾ ಇದ್ದರು. ಸ್ಟೀವ್ ಜಾಬ್ಸ್ಗೆ ಆ್ಯಪಲ್ ಅಂತ ಸಂಸ್ಥೆಯನ್ನು ಹುಟ್ಟುಹಾಕೋದಕ್ಕೆ ಪ್ರೇರಣೆಯಾಗಿದ್ದು ಇದೇ ನೀಮ್ ಕರೋಲಿ ಬಾಬಾ. ಈ ನೀಮ್ ಕರೋಲಿ ಬಾಬಾ ಆಶ್ರಮಕ್ಕೆ ಸ್ಟೀವ್ ಜಾಬ್ಸ್ ಬಂದಿದ್ದು ಯಾವಾಗ ಗೊತ್ತಾ? ತುಂಬ ಯಂಗ್ ಏಜಲ್ಲಿ. ಅವರು ಕಾಲೇಜ್ ಮುಗಿಸಿ ಒಂದು ರೀತಿಯ ಡೋಲಾಯಮಾನ ಮನಸ್ಥಿತಿಯಲ್ಲಿದ್ದರು. ಏನು ಮಾಡಬೇಕು, ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಆಧ್ಯಾತ್ಮದ ಸೆಳೆತ ಕೂಡ ಅವರಿಗಿತ್ತು. ನನ್ನ ದಾರಿ ಯಾವುದು ಅನ್ನೋ ಗೊಂದಲದಲ್ಲಿದ್ದವರಿಗೆ ಒಂದು ಬುಕ್ ಸಿಗತ್ತೆ, ಅದೇ ಬಿ ಹಿಯರ್ ನೌ. ಆ ಪುಸ್ತಕ ಓದಿದ ಮೇಲೆ ಸ್ಟೀವ್ ಜಾಬ್ಸ್ ಭಾರತಕ್ಕೆ ಬರೋ ಯೋಚನೆ ಮಾಡ್ತಾರೆ. ಹೀಗೆ ಬಂದು ಕೇಂಚಿ ಧಾಮಕ್ಕೆ ಹೋಗಿ ನಾನು ನೀಮ್ ಕರೋಲಿ ಬಾಬಾರನ್ನು ಮೀಟ್ ಮಾಡಲೇಬೇಕು ಅಂದ್ಕೊಂಡು ಭಾರತಕ್ಕೆ ಬರ್ತಾರೆ. ಉತ್ತರಾಖಂಡ ನೈನಿತಾಲ್ಗೆ ಬಂದು ಕೇಂಚಿ ಆಶ್ರಮಕ್ಕೆ ಬಂದಿಳಿದವರಿಗೆ ನಿರಾಸೆ, ತುಂಬಾ ಬೇಸರ ಆಗುತ್ತೆ. ಸ್ಟೀವ್ ಜಾಬ್ ಕೇಂಚಿ ಆಶ್ರಮಕ್ಕೆ ಬರೋ ಕೆಲವು ತಿಂಗಳುಗಳ ಈ ದೇಹತ್ಯಾಗ ಮಾಡಿ ಸಮಾಧಿ ಸೇರಿರ್ತಾರೆ. ಬಾಬಾರನ್ನು ಮೀಟಾಗಿ ಅವರ ಜೊತೆ ಮಾತಾಡಿ ಅವರ ಆಶೀರ್ವಾದ ತಗೊಂಡು ಅವರ ಸಲಹೆಯನ್ನು ತಗೊಂಡು ಹೋಗಬೇಕು ಅಂತ ಬಂದ ಸ್ಟೀವ್ ಜಾಬ್ಸ್ಗೆ ಅದು ತುಂಬಾ ದೊಡ್ಡ ನಿರಾಸೆ. ಆದರೂ ತಕ್ಷಣಕ್ಕೆ ಅವರು ವಾಪಸ್ ಹೊರಟು ನಿಲ್ಲಲ್ಲ. ಮೋಸ್ಟ್ಲಿ ಅದು ಬಾಬಾರ ಶಕ್ತಿನೇ ಇರಬೇಕು, ಅವರನ್ನು ಕೇಂಚಿ ಆಶ್ರಮದಲ್ಲಿ ಹಿಡಿದು ನಿಲ್ಲೋ ಥರ ಮಾಡುತ್ತೆ. ಹಾಗೆ ಇದ್ದಾಗ ಅವರಿಗೆ ಆಧ್ಯಾತ್ಮದ ಹೊರವುಗಳ ಇನ್ನೊಂದಿಷ್ಟು ಅನುಭವಗಳು ಆಗತ್ತೆ. ಅಲ್ಲಿ ಅವರಿಗೆ ಏನು ಮಾಡಬೇಕು ಅನ್ನೋ ಅವರ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅದು ಜನರನ್ನು ಕನೆಕ್ಟ್ ಆಗಬೇಕು, ಜನರಿಗೆ ತುಂಬ ಸಿಂಪಲ್ ಆಗಿರೋದನ್ನು ನಾನು ಕೊಡಬೇಕು. ಆ ನಿರ್ಧಾರ ಮಾಡಿ ಅಲ್ಲಿಂದ ಬಂದವರು ಆ್ಯಪಲ್ ಸಂಸ್ಥೆಯನ್ನು ಶುರು ಮಾಡ್ತಾರೆ. ಅದರ ನಂತರ ಮಾರ್ಕ್ ಜುಕರ್ಬರ್ಗ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಅವರು ಒಂದು ಒಳ್ಳೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ವಾಟ್ಸಪ್ ಗೊತ್ತಿರುತ್ತೆ, ಫೇಸ್ಬುಕ್ ಗೊತ್ತಿರುತ್ತೆ, ಇನ್ಸ್ಟಾ ಗೊತ್ತಿರುತ್ತೆ. ಪ್ರತಿಯೊಬ್ಬರೂ ಅದರೊಳಗಿದ್ದೀವಿ. ಸೋಷಿಯಲ್ ನೆಟ್ವರ್ಕಿಂಗ್ ಇದೆಯಲ್ಲ, ಅದನ್ನು ಬೆಳೆಸಿದ್ದು ಈ ಮಾರ್ಕ್ ಜುಕರ್ಬರ್ಗ್ಗೆ ಪ್ರೇರಣೆಯಾಗಿದ್ದು ಈ ನೀಮ್ ಕರೋಲಿ ಬಾಬಾ. ಆ ಬಗ್ಗೆ ಅವರು ಈ ಹಿಂದೆ 2015 ಅನಿಸುತ್ತೆ ಒಮ್ಮೆ ಪ್ರಧಾನಮಂತ್ರಿ ಮೋದಿಯವರು ಅವರನ್ನು ಮೀಟ್ ಆಗ್ತಾರೆ. ಆ ಒಂದು ಸಂವಾದ, ಮೇಟಾ ಸಂಸ್ಥೆಯ ಸಂಸ್ಥಾಪಕರಾದ ಮಾರ್ಕ್ ಜುಕರ್ಬರ್ಗ್ ಜೊತೆಗೆ ಒಂದು ಸಂವಾದ ಇರುತ್ತೆ. ಆ ಸಂವಾದದಲ್ಲಿ ಜುಕರ್ಬರ್ಗ್ ಈ ನೀಮ್ ಕರೋಲಿ ಬಾಬಾರ ಆಶ್ರಮದಲ್ಲಿ ನನಗೆ ಪ್ರೇರೇಪಣೆ ಸಿಕ್ತು, ಇದರಿಂದಾನೇ ಈ ಸಂಸ್ಥೆಗಳು ಇಷ್ಟು ಬೆಳೆಯೋದಕ್ಕೆ ಸಾಧ್ಯ ಆಯಿತು ಅನ್ನೋ ಬಗ್ಗೆ ಮಾತಾಡಿದ್ದಾರೆ. ಫೇಮಸ್ ಬಾಲಿವುಡ್ ನಟಿ ಜೂಲಿಯಾ ರಾಬರ್ಟ್ ಕೂಡ ಹಿಂದೂ ಧರ್ಮದ ಕಡೆ, ಆಧ್ಯಾತ್ಮದ ಕಡೆ ಒಲವು ಹುಟ್ಟಿಸಿಕೊಳ್ಳುವುದಕ್ಕೆ ಕಾರಣವಾಗಿದ್ದು ಈ ಕೇಂಚಿಧಾಮದ ಬಾಬಾ. ಹೀಗೆ ಸಾಕಷ್ಟು ಸೆಲೆಬ್ರಿಟಿಗಳು, ಸಾಕಷ್ಟು ಜನಕ್ಕೆ ಬಾಬಾ ಒಂದು ಮಾರ್ಗದರ್ಶನ ನೀಡಿದ್ದಾರೆ. ಬಾಬಾರಿಂದ ಅವರ ಬದುಕು ಬದಲಾಗಿ. ಹೀಗೆ ನೀಮ್ ಕರೋಲಿ ಬಾಬಾ ಹಲವು ಜನರಿಗೆ ಪ್ರೇರೇಪಣೆಯಾದ ಕಥೆ ಇದೆ. ಅಂದಹಾಗೆ ಮಹಾರಾಜ್ಜಿ ಅಂತ ಕರೆಸಿಕೊಳ್ತಾ ಇದ್ದ ಇವರಿಗೆ ನೀಮ್ ಕರೋಲಿ ಬಾಬಾ ಅನ್ನುವ ಹೆಸರು ಹೇಗೆ ಬಂತು ಅನ್ನೋದು ಕೂಡ ಇಂಟ್ರೆಸ್ಟಿಂಗ್ ವಿಷಯನೇ. ಒಮ್ಮೆ ಅವರು ಟ್ರೈನಲ್ಲಿ ಪ್ರಯಾಣಿಸ್ತಾ ಇದ್ದಾಗ ಒಂದು ಇನ್ಸಿಡೆಂಟ್ ಆಗತ್ತೆ. ಅವರು ಹೋಗ್ತಾ ಇರೋ ರೈಲಲ್ಲಿ ಟಿ ಬಂದು ಕೇಳಿದಾಗ ಅವ್ರ ಹತ್ರ ಟಿಕೆಟ್ ಇರಲ್ಲ. ಟಿಕೆಟ್ ಇಲ್ಲದೆ ಇರೋ ಕಾರಣಕ್ಕೆ, ಟಿಕೆಟ್ ಇಲ್ಲ ಅಂತಂದರೆ ಏನು ದಂಡ ಹಾಕ್ತಾರೆ. ಆದರೆ ಬಾಬಾ ದಂಡ ಕಟ್ಟಿರಲ್ಲ. ಆದರೆ ಬಾಬಾ ಹತ್ರ ದಂಡ ಕಟ್ಟೋಕ್ಕೆ ದುಡ್ಡಿತ್ತೋ ಇಲ್ವೋ ಅಥವಾ ಮನಸ್ಸಿತ್ತೋ ಇಲ್ವೋ ಗೊತ್ತಿಲ್ಲ. ಅದು ಯಾವ ಉದ್ದೇಶದಿಂದ ಬಾಬಾ ಹಾಗೆ ಮಾಡಿದ್ರೋ ನನಗೆ ಗೊತ್ತಿಲ್ಲ. ನೀಮ್ ಕರೋಲಿ ಅನ್ನೋ ಜಾಗದಲ್ಲಿ ಟಿ ಅವರನ್ನು ಕೆಳಗಿಳಿಯೋಕೆ ಹೇಳ್ತಾರೆ. ಟ್ರೈನಿನಿಂದ ನಗುತ್ತಾನೆ ಕೆಳಗಿಳಿದು ಹೋದ ಬಾಬಾ ಒಂದು ಮರದ ಕೆಳಗಡೆ ಸುಮ್ಮನೆ ಕೂತಿರ್ತಾರೆ. ಅಲ್ಲಿಂದ ಟ್ರೈನ್ ಹೋಗಬೇಕು ಇನ್ನು. ಆದರೆ ಆ ಟ್ರೈನ್ ಅಲ್ಲಿಂದ ಹೊರಡೋದೇ ಇಲ್ಲ. ಎಲ್ಲ ಮೆಕ್ಯಾನಿಕ್ಗಳನ್ನು ಕರೆಸಿ, ಇಂಜಿನಿಯರ್ಸ್ಗಳನ್ನ ಕರೆಸಿ ನೋಡಿ ಎಲ್ಲ ಟೆಸ್ಟ್ ಮಾಡಿದ್ರೂ ಏನು ಸಮಸ್ಯೆ ಅನ್ನೋದೇ ಗೊತ್ತಾಗಲ್ಲ. ಟ್ರೈನ್ ಒಂದು ಇಂಚು ಕದಲಲ್ಲ. ನಂತರ ಅದು ಏನು ಜ್ಞಾನೋದಯ ಆಯಿತು ಅಥವಾ ಅದು ಯಾವ ಪ್ರೇರೇಪಣೆನೇ ಗೊತ್ತಿಲ್ಲ. ಟಿ ಮತ್ತು ಬಾಬಾಜಿ ಹತ್ರ ಹೋಗಿ ಕೇಳ್ಕೊತಾರೆ, ಬಂದು ಕೂತ್ಕೊಳ್ಳಿ ಹೋಗೋಣ ಅಂತ. ಬಾಬಾ ಅಷ್ಟೇ ವಿನಮ್ರ ಭಾವದಿಂದ ಏನನ್ನು ಮಾತಾಡದೆ ಬಂದು ಕೂತ್ಕೋತಾರೆ. ಟ್ರೈನ್ ಮತ್ತೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಹೊರಡತ್ತೆ. ಅಲ್ಲಿಂದ ಮುಂದೆ ಅವರಿಗೆ ನೀಮ್ ಕರೋಲಿ ಅನ್ನೋ ಊರಲ್ಲಿ ಘಟನೆ ನಡೆದಿದ್ದರಿಂದ ಅಲ್ಲಿಂದ ಮುಂದೆ ನೀಮ್ ಕರೋಲಿ ಬಾಬಾ ಅಂತಲೇ ಜನ ಕರೆಯೋಕ್ಕೆ ಶುರು ಮಾಡ್ತಾರೆ.
ಅಂದ ಹಾಗೆ ಸ್ಟೀವ್ ಜಾಬ್ಸ್ ಇರಲಿ, ಮಾರ್ಕ್ ಜುಕರ್ಬರ್ಗ್ ಇರಲಿ, ವಿರಾಟ್ ಕೊಹ್ಲಿ ಇರಲಿ, ಯಾರು ಬಾಬಾಜಿಯನ್ನು ದೈಹಿಕವಾಗಿ ನೋಡಿಲ್ಲ. ಅವರ ಶಕ್ತಿಯೊಂದೇ ಇವರ ಜೀವನದಲ್ಲಿ ಕೆಲಸ ಮಾಡಿದ್ದು, ಪ್ರೇರೇಪಣೆಯಾಗಿದ್ದು. ಆ ಶಕ್ತಿ ಎಲ್ಲರಿಗೂ ಸಿಗುವಂತಾಗಲಿ. ಅಂದ ಹಾಗೆ ನಾನು ಬಿ ಹಿಯರ್ ನೌ ಅನ್ನೋ ಪುಸ್ತಕದ ಬಗ್ಗೆ ನಿಮಗೆ ಹೇಳ್ತೀನಿ ಅಂತ ಅಂದಿದ್ದೆ. ಇಂಥದ್ದೊಂದು ಪುಸ್ತಕವನ್ನು ಬರೆದವರು ರಾಮದಾಸ್ ಅಂತ. ನೀಮ್ ಕರೋಲಿ ಬಾಬಾರ ಶಿಷ್ಯ ರಾಮದಾಸ್. ಅವರು ಬಾಬಾರ ಶಿಷ್ಯ ಆದ ಮೇಲೆ ರಾಮದಾಸ್ ಆಗಿದ್ದು. ಮೊದಲು ಅವರ ಹೆಸರು ಡಾಕ್ಟರ್ ರಿಚರ್ಡ್ ಆಲ್ಬರ್ಟ್. ಅಮೇರಿಕಾದ ಯಹೂದಿ ಕುಟುಂಬಕ್ಕೆ ಸೇರಿದವರು. ಅವರು ಬಾಬಾರ ಹತ್ರ ಬಂದು ರಾಮದಾಸ ಆಗ್ತಾರೆ. ಅವರು ಬರೀ ರಿಚರ್ಡ್ ಆಲ್ಬರ್ಟ್ ಅಲ್ಲ, ಡಾಕ್ಟರ್ ರಿಚರ್ಡ್ ಆಲ್ಬರ್ಟ್. ಅಮೇರಿಕಾದ ಪ್ರಸಿದ್ಧ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಸೈಕಾಲಜಿ ಲೆಕ್ಚರರ್ ಆಗಿದ್ದವರು. ತುಂಬ ಜನರಿಗೆ ಮನಸ್ಸಿನ ಬಗ್ಗೆ ಪಾಠ ಮಾಡಿದವರು. ಅಂತಹ ಮನುಷ್ಯ ಇಲ್ಲಿ ಭಾರತಕ್ಕೆ ಬಂದು ರಾಮದಾಸ ಆಗಿದ್ದು ಹೇಗೆ? ಆ ಪುಸ್ತಕ ಬರೆಯಾದ ಅವರ ಕಥೆಯನ್ನು ನಾನು ನಿಮಗೆ ಹೇಳಲೇಬೇಕು. ಈ ಡಾಕ್ಟರ್ ರಿಚರ್ಡ್ ಆಲ್ಬರ್ಟ್ ಅವರು ತಮ್ಮ ಸಹೋದ್ಯೋಗಿ ಥಿಯೋಮಿ ಲಿಯರಿ ಅನ್ನೋರ ಜೊತೆ ಸೇರಿಕೊಂಡು LSDಯ ಮೇಲೆ ಒಂದಿಷ್ಟು ಪ್ರಯೋಗಗಳನ್ನು ಮಾಡ್ತಾರೆ. ಆ LSD ಅನ್ನೋದು ಒಂದು ರೀತಿಯ ಮಾದಕ ದ್ರವ್ಯ. ರಿಚರ್ಡ್ ಹ್ಯಾಪ್ಲೆ ಅನ್ನೋರು ಯಾರೋ ಅದನ್ನು ಕಂಡುಹಿಡಿದಿದ್ದಾರೆ. ಅದರ ಮೇಲೆ ಇವರ ಪ್ರಯೋಗಗಳು ನಡೆಯುತ್ತೆ. ನಮ್ಮ ಮನಸ್ಸು ಮತ್ತು ಮೆದುಳಿನ ಯೋಚನಾ ಲಹರಿಯನ್ನೇ ಅದು ಬದಲಿಸೋ ಶಕ್ತಿಯನ್ನು ಹೊಂದಿರೋ ಆ ಮಾದಕ ದ್ರವ್ಯದ ಬಗ್ಗೆ ಇವರು ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾರೆ. ಅದರ ಮೇಲೆ ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾರೆ. ಆ ಪ್ರಯೋಗಗಳಿಂದಾಗಿ ಆ ಮಾತ್ರೆಗಳನ್ನು ಅವರು ತಗೊಂಡಿರ್ತಾರೆ. ಆ ಟೈಮಲ್ಲಿ ಅವರಿಗೆ ಈ ದೇಹದ ಅಹಂ ಹೋಗಿ, ಈ ದೇಹದೊಂದಿಗಿನ ಅಹಂಕಾರ ಹೋಗಿ, ಎಲ್ಲ ವಸ್ತುಗಳೊಂದಿಗೆ ಅವರು ಲೀನವಾದ ಮನಸ್ಥಿತಿಗೆ ತಲುಪ್ತಾರೆ. ಅಂಥದ್ದೊಂದು ಸಂಪೂರ್ಣ ಲೀನವಾಗುವ ಮನಸ್ಥಿತಿಗೆ ತಲುಪೋದಕ್ಕೆ ಆ ಮೆಡಿಸಿನಿಂದ ಆಗ್ತಾ ಇರುತ್ತೆ. ಆದರೆ ಎಷ್ಟಂದ್ರೂ ಅದು ಮಾದಕ ದ್ರವ್ಯ ನೋಡಿ. ಆ ಮಾದಕ ದ್ರವ್ಯದ ಪವರ್ ಇಳಿದ ತಕ್ಷಣ ಕತೆ ಮುಗೀತು, ಮತ್ತೆ ಮೊದಲಿನಂತೆ ಆಗೋದು. ಅದನ್ನು ಯಾಕೋ ರಿಚರ್ಡ್ ಆಲ್ಬರ್ಟ್ಗೆ ಒಪ್ಕೊಳ್ಳೋಕ್ಕಾಗಲಿಲ್ಲ. ಅವರು ಇದೇ ಫೀಲಿಂಗಲ್ಲಿ ಲೈಫ್ ಲಾಂಗ್ ಇರೋಕ್ಕಾಗಲ್ವಾ, ಇದೇ ರೀತಿಯ ಸಂತಸ ಸದಾ ಇರೋದಕ್ಕೆ ಆಗಲ್ವಾ ಅನ್ನೋ ಪ್ರಯೋಗದಲ್ಲಿದ್ದಾಗ ಅವರನ್ನು ಸೆಳೆದಿದ್ದು ಆಧ್ಯಾತ್ಮ. ಅದು ಅವರನ್ನು ಕರ್ಕೊಂಡ್ಬಂದಿದ್ದು ಭಾರತದ ಕಡೆಗೆ. ಅದು ಕೇಂಚಿ ಆಶ್ರಮಕ್ಕೆ ಅವರನ್ನು ಬರೋ ಥರ ಮಾಡ್ತು. ಮುಂದೆ ಆಗಿದ್ದು ಪವಾಡಗಳ ಮೇಲೆ ಪವಾಡ. ಹೊರಬಂದಿದ್ದು ಈ ಬಿ ಹಿಯರ್ ನೌ ಅನ್ನೋ ಸುಂದರವಾದ ಪುಸ್ತಕ. ಆ ಪುಸ್ತಕ ಸಾಕಷ್ಟು ಜನರ ಬದುಕಿನ ದಿಕ್ಕನ್ನು ಬದಲಿಸ್ತು. ಅದು ಒಂದು ರೀತಿ ನಮಗೆ ಹೇಗೆ ಭಗವದ್ಗೀತೆ ದಾರಿದೀಪನೋ, ಅಲ್ಲಿ ಅಮೇರಿಕಾದಲ್ಲಿ ತುಂಬ ಜನರು ಭಗವದ್ಗೀತೆ ಥರ ಆ ಬುಕ್ಕನ್ನು ನೋಡ್ತಾರೆ. ಆಧ್ಯಾತ್ಮಿಕ ಲೋಕಕ್ಕೆ ಹಿಡಿದ ಕನ್ನಡಿ ಅನ್ನೋ ಥರ ನೋಡ್ತಾರೆ. ಆಧ್ಯಾತ್ಮ ಸಾಧನೆಗೆ ಯಾವ ರೀತಿಯ ದಾರಿಯಲ್ಲಿ ನಾವು ಸಾಗಬೇಕು, ಯಾವ ಆಹಾರ ತಗೋಬೇಕು, ಯೋಗಾಭ್ಯಾಸ ಹೇಗೆ ಅನ್ನೋದರಿಂದ ಹಿಡಿದು ಪ್ರತಿಯೊಂದು ಮಾಹಿತಿಯನ್ನು ಕೊಡಲಾಗಿದೆ. ಮನ ಮುಟ್ಟುವ ರೀತಿಯಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಮನ ಮುಟ್ಟುವ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ. ಕೊಟ್ಟಿರಬಹುದು. ನಾನು ಆ ಪುಸ್ತಕನ ಇನ್ನೂ ಓದಿಲ್ಲ. ಆದರೆ ಆ ಪುಸ್ತಕವನ್ನು ಓದಿ ಸ್ಟೀವ್ ಜಾಬ್ಸ್ ಮತ್ತು ಮಾರ್ಕ್ ಜುಕರ್ಬರ್ಗ್ಗಳಂಥವರು ಇಲ್ಲಿಗೆ ಬರ್ತಾರೆ. ಕೇಂಚಿ ಧಾಮಕ್ಕೆ ಬಂದು ಬಾಬಾರ ಸನ್ನಿಧಿಯಲ್ಲಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಅಂತಂದರೆ ಅದು ಒಂದು ಒಳ್ಳೆಯ ಮಾರ್ಗದರ್ಶಿ ಆಗಿರುತ್ತೆ. ಅಂಥ ಕೇಂಚಿ ಆಶ್ರಮಕ್ಕೆ ನಾನಿವಾಗ ಹೊರಟಿದ್ದೀನಿ. ಅಲ್ಲಿ ನನಗೇನು ಅನುಭವ ಆಗುತ್ತೋ ಗೊತ್ತಿಲ್ಲ. ನಾನು ಆಧ್ಯಾತ್ಮಿಕವಾಗಿ ಏನೋ ಅರಿಯಬೇಕು ಅಂತ ಹೊರಟವಳು ಅಲ್ಲ, ಯಾವುದೋ ಕಷ್ಟದಿಂದ ಪಾರಾಗಬೇಕು ಅಂತ ಹೊರಟವಳು ಅಲ್ಲ. ಆದರೆ ಒಂದು ರೀತಿಯ ರೋಮಾಂಚನ ಇದೆ. ಅಲ್ಲಿ ನನಗೇನೋ ಸಿಗುತ್ತೆ, ನನ್ನನ್ನು ಗುರುಗಳು ಕೈ ಬೀಸಿ ಕರೀತಿದ್ದಾರೆ ಅನ್ನೋ ಭಾವ ಇದೆ. ಅಲ್ಲಿ ನನಗೆ ಯಾವ ರೀತಿಯ ಅನುಭವ ಆಗತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ಅಲ್ಲಿಯ ಹೆಜ್ಜೆಯ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇರ್ತೀನಿ. ನಿಮಗೆ ಕೇಂಚಿ ಆಶ್ರಮದ ಬಗ್ಗೆ ತಿಳ್ಕೋಬೇಕು, ನನ್ನ ಅನುಭವ ನಿಮ್ಮ ಅನುಭವನೂ ಆಗಬೇಕು ಅನ್ನೋ ಹಾಗಿದ್ರೆ ನೀವು ನನ್ನ ಜೊತೆಗಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾವ ವಿಷಯಗಳ ಬಗ್ಗೆ ನಾನು ಹೇಳಬೇಕು ಅನ್ನೋದನ್ನು ತಿಳಿಸಿ.